ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಕಾರ್ಡ್ಗಳೆಲ್ಲ ಜೋಬಲ್ಲಿ ಇಟ್ಕೊಂಡಿರೋದು, ಕ್ಯಾಶ್ ಆದ್ಮೇಲೆ ಆ ಖಾತೆಗೆ ಬಂದ್ಮೇಲೆ ಅದನ್ನು ಇವರೇ ಡ್ರಾ ಮಾಡಿಕೊಳ್ಳೋದು ಮಾಡ್ತೀವಿ. ಈ ರೀತಿ ಕೋಟ್ಯಾಂತರ ರೂಪಾಯಿಗಳು ಭ್ರಷ್ಟಾಚಾರ ಆದ್ಮೇಲೆ ಮನವರಿಕೆ ಆಯ್ತು, ಇದಕ್ಕೆ ವ್ಯತ್ಯಾಸ ಮಾಡಬೇಕು, ಇದನ್ನ ತಿದ್ದುಪಡಿ ಮಾಡಬೇಕು, ಇನ್ನು ಮೇಲೆ ಭ್ರಷ್ಟಾಚಾರ ಆಗಬಾರ್ದು. ಯಾಕೆ ಆಗ್ಬಾರ್ದು? ಭ್ರಷ್ಟಾಚಾರ ಯಾಕೆ ಆಗ್ಬಾರ್ದು ಅಂದ್ರೆ ಮಹಾತ್ಮ ಗಾಂಧಿಯವರ ಹೆಸರಿಗೆ ಕಳಂಕ. ಅದು ಮಹಾತ್ಮ ಗಾಂಧಿ ಹೆಸರನ್ನು ಇಟ್ಕೊಂಡೇನೆ ನೀವು ಲೂಟಿ ಮಾಡ್ಬೇಕಾ ಕಾಂಗ್ರೆಸ್ನವರೇ? ಅಸಲಿ ಗಾಂಧಿ ಹೆಸರಿಟ್ಟು ನಕಲಿ ಗಾಂಧಿಗಳು ಲೂಟಿ. ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳ ನೀವು ನೋಡಿರ್ಬೋದು, ಇದೇ ಶ್ರೀನಿವಾಸಪುರದಲ್ಲಿ ಬಂದು ಲೋಕಾಯುಕ್ತರು 25 ಕೇಸ್ಗಳಾಗ್ತದೆ. ಅದೇ ಗುಲ್ಬರ್ಗ ಕಡೆ, ಯಾದಗಿರಿ ಗುಲ್ಬರ್ಗದಲ್ಲಿ ಈ ದೇಶದ AICC ಅಧ್ಯಕ್ಷರ ಊರು, ಆ ಲೇಡೀಸ್ಗೆಲ್ಲ ಕೆಲಸ ಕೊಡ್ಬೇಕು ಅಂತ ಹೇಳಿದ್ರೆ ಸೀರೆ ಉಟ್ಕೊಂಡು ಗಂಡಸರಾಗಿ ನಿಂತು ಪೇಮೆಂಟ್ ತಗೊಂಡ್ರೆ ಇಂಥ ಬಲ ಯಾಕೆ ಬೇಕು? ಅದಕ್ಕೆ ಇದನ್ನ ಹೆಸರನ್ನ ಬದಲಾವಣೆ ಮಾಡಿ ಈಗ ಮಾಡಿದ್ದೇನು ಅಂತಂದ್ರೆ ವಿಕಸಿತ್ ಭಾರತ್ ಗ್ಯಾರಂಟಿ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ. ಇದನ್ನು ಕೂಡಿಸಿದ್ರೆ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿನ ಕೂಡಿಸಿದಾಗ ನರೇಗಾ ಹೇಗಾಯ್ತು? VBG ರಾಮ್ಜಿ ಆಯ್ತು. ಕಾಂತಪ್ಪ ಜೋರ ಕಾಂಗ್ರೆಸ್ಗೆ. ಯಾಕೆಂದ್ರೆ ರಾಮೋದ್ಭವ ಆಗ್ಬಿಟ್ಟಿದೆ ಇಲ್ಲಿ. ವಿಕಸಿತ್ ಭಾರತ್ ಜಿ ರಾಮ್ಜಿ ಕಾರ್ಮಿಕ ವಿರೋಧಿ 4 ಲೇಬರ್ ಕಾರ್ಡ್ ಬೇಡ ರಾಮ್ಜಿ ರದ್ದಾಗಲಿ. ಪ್ರಜಾಪ್ರಭುತ್ವದ ಕಾರ್ಮಿಕರ ಹಕ್ಕನ್ನು ಕಸಿದುಕೊಳ್ಳುತ್ತಿರುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ದಿನಬಳಕೆ ವಸ್ತುಗಳನ್ನ ಬೆಲೆ ಏರಿಕೆ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಜನಸಾಮಾನ್ಯರ ಮೇಲೆ ಹೊರೆ ಹಾಕಲಿರುವ ಸರ್ಕಾರಕ್ಕೆ ಧಿಕ್ಕಾರ. ಕಾರ್ಮಿಕರ ಬದುಕು ಬೀದಿ ಪಾಲ್ ಮಾಡಲಿರುವ ಸರ್ಕಾರಕ್ಕೆ ಧಿಕ್ಕಾರ. ಕಾರ್ಮಿಕ ವಿರೋಧಿ ಕಾನೂನುಗಳ ತರುವುದು ಬೇಡ. ಎಲ್ಲಕ್ಕೆ ಕಾನೂನು ಜಾರಿ ಮಾಡಲೇಬೇಕು. ರೈತರ ಹೆಸರಿನ ಮೇಲೆ ಹಾನಿ ಮಾಡಿ ರೈತರನ್ನು ಪರಿಗಣಿಸುವಂತ ವ್ಯವಸ್ಥೆ ಕೈ ಬಿಡು. ಮುಷ್ಕರ ಅಂಗವಾಗಿ AIUTUC ಕಾರ್ಯಕರ್ತೆಯರ ಸಂಘದ ವತಿಯಿಂದ ಈ ಮುಷ್ಕರಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದು, ಕೇಂದ್ರ ಸರ್ಕಾರದಿಂದ ಈ ಮೂಲಕ ಕೆಳಗಿನ ಹಕ್ಕುಗಳನ್ನು ಈಡೇರಿಕೆಗಾಗಿ ಆಗ್ರಹಿಸುತ್ತೇವೆ. ವಿನಿಮಯ ಮಾಡಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನಮ್ಮ ಮನೆ ಇರ್ತಕ್ಕಂಥ ಮಕ್ಕಳಿಗೆ, ನಮಗೆ ಸಂಘಟನೆ ಬಗ್ಗೆ, ಕಾರ್ಮಿಕರ ಬಗ್ಗೆ, ರೈತರ ಬಗ್ಗೆ ಏನಂತ ಚಳವಳಿ ಗೊತ್ತಾಗ್ತದೆ. ಅದು ಹೊರತುಪಡಿಸಿ ಅಲ್ಲಿ ಯಾರೋ ಆ ಸಂಗಮ ಈ ಸಂಗಮ ಮತ್ತೆಲ್ಲೋ ಬರ್ತೈತಪ್ಪ, ಹಿಂದೂ ಗಣಪತಿ ಮಹಾಗಣಪತಿ ಅಂತ ಅಂದೇಟಿಗೆ ನಮ್ಮನ್ನೆಲ್ಲ ಮಕ್ಕಳನ್ನೆಲ್ಲ ಓಡೋಗ್ಬಿಡ್ತಾರೆ. ಸುಮ್ಮನಿರಪ್ಪ, ನಿಮ್ಗೇನ್ ಬುದ್ಧಿ ಇಲ್ಲ ಅಂತ. ಇದು ದುರದೃಷ್ಟಕರ. ಯಾಕಂದ್ರೆ ಹೋರಾಟ ಮಾಡಕ್ ಮಾತ್ರ ಕಾರ್ಮಿಕ ಸಂಘಟನೆಗಳು, ರೈತರು ಬೇಕು. ಅವರು ಪುಕ್ಸಟ ಕೊಡ್ತೀನಿ, 2,000 ಕೊಡ್ತೀನಿ, ಅಕ್ಕಿ ಕೊಡ್ತೀನಿ, ದೇಶ ಮಾರ್ ಕೊಡ್ತೀನಿ ಅಂತಂದ್ರೆ ಅವರಿಗೂ ಓಟ್ ಹಾಕ್ತಕ್ಕಂಥ ವ್ಯವಸ್ಥೆ. ಇದು ದುರ್ದೈವ. ಎಲ್ಲಿ ತನಕ ಅವ್ನು ಕೂಡ ಪುಕ್ಸಟೆನ ನಾವು ತಿರಸ್ಕಾರ ಮಾಡಲ್ಲ, ನಮಗೆ ಈ ಗೋಳು ತಪ್ಪಿದ್ದಲ್ಲ.
ಅಲ್ರಿ 6ನೇ ಗ್ಯಾರಂಟಿ ಅಂತಂದೇಳಿ ನಾವೇನು ಕೇಳಿದ್ದಿಲ್ಲ. ಈ ಕಾಂಗ್ರೆಸ್ ಪಕ್ಷದ ಮಹಾನಾಯಕಿ ಪ್ರಿಯಾಂಕಾ ಗಾಂಧಿ ಕಾನ್ಪುರಲ್ಲಿ ಕರೆದು ಅಂಗನವಾಡಿ ಲೀಡರ್ ತಾಯಂದ್ರ ಹತ್ರ ಮಾತಾಡಿದ್ರು. ನಮ್ ಸರ್ಕಾರ ಬಂದ್ರೆ 6ನೇ ಗ್ಯಾರಂಟಿ ನಾವು ಜಾರಿ ಮಾಡಿ ನಿಮಗೆ 15,000 ರೂಪಾಯಿ ಸಂಬಳ ಕೊಡ್ತೀವಿ ಅಂತ. ನಾವು ಕೇಳಿದಾರಲ್ಲ ಮಾಡಿದಾರಲ್ಲ, ನೀವೇ ಕರೆದು ಹೇಳಿ ಇವತ್ತು ಕೇಳಕ್ ಹೋದ್ರೆ ಖಜಾನೆಗೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ನಾಚಿಕೆ ಆಗ್ಬೇಕಲ್ರಿ. ರೈತರು ಉತ್ಪಾದನೆ ಮಾಡ್ತಾರೆ. ನಮ್ಮ ಉತ್ಪಾದನಾ ವೆಚ್ಚಕ್ಕೂ ಅವರ ಉತ್ಪಾದನಾ ವೆಚ್ಚಕ್ಕೂ ಬಹಳ ದಿಗಜಾಂತರ ವ್ಯತ್ಯಾಸ ಇದೆ. ಇದು ಏನ್ ಮಾಡ್ತಿದ್ದಾರೆ ಇವತ್ತು? ಇಂಡಿಯಾನೇ ಉಳಿತೀವೋ ಆ ತರ ಇವತ್ತು ಪಾಶ್ಚಾತ್ಯ ದೇಶಗಳಲ್ಲಿ ಉತ್ಪಾದನೆ ಆಗ್ತಕ್ಕಂಥ ರೈತರ ಉತ್ಪಾದನೆ ಆಗ್ತಕ್ಕಂಥ ಮಿಷನರಿಗಳನ್ನ ತಂದು ನಮ್ಮ ದೇಶದಲ್ಲಿ ಡಂಪ್ ಮಾಡ್ತಾರೆ. ಆಗೇನಾಗುತ್ತೆ, ಇಲ್ಲಿ ರೈತರ ಬದುಕು ಹಾಳಾಗುತ್ತೆ. ರಾಜಕೀಯ ಒಂದು ಎಕರೆ ಮಾರ್ತೀವಿ, ಮತ್ತೆ ಒಂದಾಗೆ ಕೂಲಿ ಹೋಗ್ತೀವಿ. ಇಂಥ ಒಂದು ಸಂದರ್ಭ ಬರಬಾರ್ದು ಅಂದ್ರೆ ಈಗಲೇ ಎಚ್ಚೆತ್ಕೊಂಡು ಈ ಕಾನೂನುಗಳು ಮತ್ತು ಏನು ಮೊದಲ ಬಾಳ್ಗೇಡಿ ಸೈನ್ ಹಾಕಿದಾನೆ ಜೊತೆ ಮಾಡಿರ್ತಕ್ಕಂಥ ಒಪ್ಪಂದನೂ ವಾಪಸ್ ತಗೋಬೇಕು. ಇದಾವ ನಮ್ಗೆ ಬೇಡ ಅಂತಕ್ಕಂಥದ್ದನ್ನ ಗಟ್ಟಿ ಮನಸ್ಸಿನಿಂದ ಹೋರಾಟ ಮಾಡಿ ಮುಷ್ಕರ ಕೈಗೊಂಡಂತ ಎಲ್ಲ ನಮ್ಮ ಸಂಗಾತಿಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತ ಕೋರ್ತಾ, ಇಷ್ಟೊತ್ತು ಎಲ್ಲ ನಾಯಕರು ಹೇಳಿದ್ರು ವಾಪಸ್ ತಗೋಬೇಕು ಅಂತ ಹೋಗ್ಬಿಡ್ತೀವಿ. ನಮ್ಮ ದುರ್ದೈವ ಅಂಗನವಾಡಿಯವರಿಗೆ 28,000 ಕೋಟಿ ಇದ್ದಂತ ಹಣವನ್ನ ಮೋದಿಜಿಯವರು 18,000 ಕೋಟಿ ತಂದು ನಿಲ್ಸಿದ್ರೆ 10,000 ಕೋಟಿ ಕಡಿತ ಮಾಡಿದ್ರು. ನಾವು ಅವ್ರ ಬಾಯಿಗೆ ಮಣ್ಣು ಕಳಿಸ್ತಿದ್ದು ನಮ್ ತಪ್ಪು. ಎರಡನೇದು ರೈತರಿಗೆ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.